ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ ನ ಮೊದಲನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ USA ವಿರುದ್ಧ ಭರ್ಜರಿಯಾಗಿ ಗೆದ್ದಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ 29 ರನ್ಗಳಿಂದಾಗಿ ಭರ್ಜರಿಯಾಗಿ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ಮೊಹಮ್ಮದ್ ಸಿರಾಜ್ ಅವರು ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡೋದು ಪಕ್ಕ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಮೊಹಮ್ಮದ್ ಸಿರಾಜ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಪಂದ್ಯ ಗೆದ್ದ ಬಳಿಕ ಅಂತ ತಿಳ್ಕೊಂಡ್ ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಭಾರತ ತಂಡ ಈ ಬಾರಿಯ T20 ವರ್ಲ್ಡ್ ಕಪ್ ನಲ್ಲಿ ವರ್ಲ್ಡ್ ಕಪ್ ಗೆಲ್ಲುತ್ತಾ ಇಲ್ವ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನಿಮ್ಗೆಲ್ಲ ಗೊತ್ತಾಗಿದೆ, ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲನೇ ವಿಶ್ವಕಪ್ ನ ಮೊದಲನೇ ಪಂದ್ಯದಲ್ಲಿ ಬಂದ್ಬಿಟ್ಟು ಎಷ್ಟು ಸ್ಟ್ರಗಲ್ ಮಾಡಿದ್ರು, ಯಾವ ತರ ಎಲ್ಲ ಕಳಪೆ ಬ್ಯಾಟಿಂಗ್ ಮಾಡಿದ್ರು ಅಂತ ಎಲ್ಲರೂ ಕೂಡ ನೋಡಿದ್ದೀರಿ. ಹೌದು ಸ್ನೇಹಿತರ, ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಶಿವಮ್ ದುಬೆ, ರಿಂಕು ಸಿಂಗ್, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ಹರ್ಷದೀಪ್ ಸಿಂಗ್ ಈ ಎಲ್ಲಾ ಬ್ಯಾಟರ್ಸ್ ಕೂಡ ಎಲ್ಲ ಫ್ಲಾಪ್ ಆದ್ರ ಅಂತಾನೆ ಹೇಳ್ಬೋದು. ಆದ್ರೆ ನಾಯಕ ಸೂರ್ಯಕುಮಾರ್ ಯಾದವ್ ಮಾತ್ರ ಒನ್ ಹ್ಯಾಂಡ್ ಅಲ್ಲಿ ಗೇಮ್ ನಾದ್ರೆ ತಗೊಂಡು ಹೋಗ್ತಾರೆ ಮತ್ತು 160 ರನ್ ಕೂಡ ಕ್ರಾಸ್ ಆದ್ರೆ ಮಾಡಿಸ್ತಾರೆ ಅಂತಾನೆ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾದ ಸ್ಕೋರ್ಸ್ ನ. ಹೌದು ಸ್ನೇಹಿತರ, ಈ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಅವರು 84 ರನ್ ಆದ್ರೆ ಹೊಡಿತಾರೆ. ಇನ್ನು ಇದರ ಬಗ್ಗೆನೂ ಕೂಡ ಮೊಹಮ್ಮದ್ ಸಿರಾಜ್ ಅವರು ಆದ್ರೆ ಮಾತಾಡಿದ್ದಾರೆ. ಅಷ್ಟಕ್ಕೂ ಏನೆಲ್ಲ ಮಾತಾಡಿದ್ರು ಮೊಹಮ್ಮದ್ ಸಿರಾಜ್ ಪಂದ್ಯ ಮುಗಿದ ಬಳಿಕ ಅಂತ ನೋಡೋದಾಯ್ತು ಅಂತಂದ್ರೆ ಮೊಹಮ್ಮದ್ ಸಿರಾಜ್ ಅವರು ಈ ತರ ಎಲ್ಲ ಮಾತನಾಡಿದ್ದಾರೆ. ಇನ್ನು ಭಾರತ ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ಮೊಹಮ್ಮದ್ ಸಿರಾಜ್ ಅವರು ಏನೆಲ್ಲ ಮಾತಾಡಿದ್ರು ಅಂತಂದ್ರೆ, ಹೌದು ಈ ಪಂದ್ಯದಲ್ಲಿ ನಮ್ಮ ಬ್ಯಾಟರ್ಸ್ ತುಂಬಾನೇ ಸ್ಟ್ರಗಲ್ ಆದ್ರೆ ಕಂಡ್ರು. ಇವತ್ತಿನ ಪಂದ್ಯದಲ್ಲಿ ಯಾವ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಆದ್ರೆ ಮಾಡ್ಲಿಲ್ಲ. ಇನ್ನು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು ಕಂಬ್ಯಾಕ್ ಮಾಡ್ತಾರೆ, ಸ್ಟ್ರಾಂಗ್ ಕಂಬ್ಯಾಕ್ ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಈ ಪಂದ್ಯದಲ್ಲಿ ಏನಾದ್ರು ನಾವು ಸೋತಿದ್ದೀವಿ ಅಂತಂದ್ರೆ ನಮ್ಮ ಭಾರತ ತಂಡಕ್ಕೆ ಸ್ವಲ್ಪ ಮರ್ಯಾದೆ ಕೂಡ ಇರ್ತಾ ಇರ್ಲಿಲ್ಲ, ಆ ತರ ಆಗ್ತಾ ಇತ್ತು ಅಂತಂದು ಮೊಹಮ್ಮದ್ ಸಿರಾಜ್ ಆದ್ರೆ ಹೇಳ್ತಾರೆ. ಇನ್ನು ಸೂರ್ಯಕುಮಾರ್ ಯಾದವ್ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಇವತ್ತಿನ ಪಂದ್ಯ ಗೆಲ್ಲಲು ಪ್ರಮುಖ ಕಾರಣ ಅಂತಂದ್ರೆ ಅದು ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್. ಆ ಸೂರ್ಯಕುಮಾರ್ ಯಾದವ್ ಏನಾದ್ರು 84 ರನ್ಗಳ ಇನ್ನಿಂಗ್ಸ್, ಆ ದೊಡ್ಡ ಇನ್ನಿಂಗ್ಸ್ ಆಡದೆ ಹೋಗಿದ್ದಿದ್ರೆ ನಮ್ಮ ಭಾರತ ತಂಡ 120-110 ರನ್ಗಳಿಗೆ ಆಲ್ ಔಟ್ ಕೂಡ ಆಗುವ ಸಿಚುವೇಶನ್ ಕೂಡ ಬಂದಿತ್ತು. ಆ ಕಾರಣದಿಂದಾಗಿ ನಾಯಕನ ಪಾತ್ರ ನಿಭಾಯಿಸಿದ್ದಾರೆ ಮತ್ತು ಸೂರ್ಯಕುಮಾರ್ ಯಾದವ್ ಯಾಕೆ T20 ಬೆಸ್ಟ್ ಕ್ಯಾಪ್ಟನ್ ಮತ್ತು ಯಾಕೆ ಸಕ್ಸಸ್ಫುಲ್ ಕ್ಯಾಪ್ಟನ್ ಅಂತ ತೋರಿಸಿದ್ದಾರೆ ಅಂತಂದು ಮೊಹಮ್ಮದ್ ಸಿರಾಜ್ ಆದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ತಮ್ಮ ಬಗ್ಗೆನೂ ಕೂಡ ಮಾತಾಡ್ತಾರೆ. ಮೊಹಮ್ಮದ್ ಸಿರಾಜ್ ಅವರು ಇವತ್ತಿನ ಪಂದ್ಯದಲ್ಲಿ 3 ವಿಕೆಟ್ ಆದ್ರೆ ತೆಗಿತಾರೆ ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ಮಾತನಾಡಿದಂತ ಮೊಹಮ್ಮದ್ ಸಿರಾಜ್ ಅವರು ಏನೆಲ್ಲ ಮಾತಾಡ್ತಾರೆ ಅಂತಂದ್ರೆ, ಹೌದು ಇವತ್ತಿನ ಪಂದ್ಯದಲ್ಲಿ ಬೌಲಿಂಗ್ ಮೇಲೆ ತುಂಬಾನೇ ಡಿಪೆಂಡ್ ಆಗಿತ್ತು ನಮ್ಮ ತಂಡ. ಆ ಕಾರಣದಿಂದಾಗಿ ನನ್ನಿಂದ ಎಷ್ಟು ಆಗುತ್ತೆ ಅಷ್ಟು ತಂಡಕ್ಕೆ ಕೊಟ್ಟಿದ್ದೇನೆ ಮತ್ತು ನನಗೆ ನನ್ನ ಭಾರತ ತಂಡ ಗೆಲ್ಲೋದು ಮುಖ್ಯ ಮತ್ತು ನನ್ನ ಅಭಿಮಾನಿಗಳು ಖುಷಿಯಾಗಿರೋದು ನನಗೆ ತುಂಬಾನೇ ಮುಖ್ಯ. ಇನ್ನು ನನ್ನಿಂದ ಎಷ್ಟು ತಂಡಕ್ಕೆ ಎಫರ್ಟ್ ಹಾಕಲು ಆಗುತ್ತೆ ಮತ್ತು ತಂಡಕ್ಕೆ ನನ್ನಿಂದ ಏನೆಲ್ಲ ಕೊಡಬಹುದು ಅದನ್ನೆಲ್ಲ ಕೊಡುತ್ತೇನೆ ಮತ್ತು ನನಗೆ ನನ್ನ ಭಾರತ ತಂಡ ಗೆಲ್ಲೋದು ಮುಖ್ಯ ಎಂದು ಮೊಹಮ್ಮದ್ ಸಿರಾಜ್ ಆದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಇವತ್ತಿನ ಪಂದ್ಯದಲ್ಲಿ ನಾವು ಒಂದು ಹಂತದಿಂದ ಗೆದ್ದಿದ್ದೇವೆ ಮತ್ತು ಸ್ಟ್ರಗಲ್ ಮಾಡಿಕೊಂಡೆಲ್ಲ ಗೆದ್ದಿದ್ದೇವೆ. ಆದ್ರೂ ಕೂಡ ಬೌಲಿಂಗ್ ನಲ್ಲಿ ನಾವು ಕಳಪೆ ಬೌಲಿಂಗ್ ಮಾಡಿಲ್ಲ. ನಮ್ಮ ಭಾರತದ ಬೌಲರ್ಸ್ ಎಲ್ಲರೂ ಕೂಡ ಒಳ್ಳೆಯ ಬೌಲಿಂಗ್ ಆದ್ರೆ ಮಾಡಿದ್ದಾರೆ. ಹರ್ಷದೀಪ್ ಸಿಂಗ್ ಕೂಡ ಇವತ್ತಿನ ಬೌಲಿಂಗ್ ನಲ್ಲಿ ಒಳ್ಳೆಯ ಬೌಲಿಂಗ್ ಆದ್ರೆ ತೋರಿಸಿದ್ರು ಮತ್ತು 4 ಓವರ್ಗಳಲ್ಲಿ 18 ರನ್ ಆದ್ರೆ ಕೊಡ್ತಾರೆ ಹರ್ಷದೀಪ್ ಸಿಂಗ್, 2 ವಿಕೆಟ್ ಕೂಡ ತೆಗಿತಾರೆ. ಇನ್ನು ಬೂಮ್ರಾ ಇಲ್ದೇ ಇರೋದು ಕೂಡ ನಮ್ಮ ಭಾರತ ತಂಡಕ್ಕೆ ಸ್ವಲ್ಪ ಬ್ಯಾಡ್ ಆಗಿತ್ತು ಮತ್ತು ಬ್ಯಾಡ್ ದಿವಸ ಆಗಿತ್ತು. ನೆಕ್ಸ್ಟ್ ಪಂದ್ಯದಿಂದ ಬೂಮ್ರಾನು ಕೂಡ ಕಂಬ್ಯಾಕ್ ಮಾಡ್ತಾರೆ. ಆ ಕಾರಣದಿಂದಾಗಿ ಬೂಮ್ರಾ, ನಾನು, ಹರ್ಷದೀಪ್ ಸಿಂಗ್ ಇದ್ದೇ ಇರುತ್ತೇವೆ ಎಂದು ಮೊಹಮ್ಮದ್ ಸಿರಾಜ್ ಆದ್ರೆ ಹೇಳಿದ್ದಾರೆ. ಇನ್ನು ತಮ್ಮ ತಂಡದ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತ ಹೇಳ್ಬೋದು. ನಮ್ಮ ಭಾರತ ತಂಡದ ಬಗ್ಗೆನೂ ಕೂಡ ಮಾತಾಡ್ತಾರೆ. ಭಾರತ ತಂಡದ ಬಗ್ಗೆ ಏನೆಲ್ಲ ಮಾತಾಡಿದ್ರು ಮೊಹಮ್ಮದ್ ಸಿರಾಜ್ ಅಂತಂದ್ರೆ, ಹೌದು ಇವತ್ತಿನ ಪಂದ್ಯದಲ್ಲಿ ನಾವು ಭರ್ಜರಿಯಾಗಿ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ. ನೆಕ್ಸ್ಟ್ ಮುಂದಿನ ಪಂದ್ಯದಲ್ಲಿ ಗೆಲ್ಲುತ್ತೇವೆ ಮತ್ತು ಈ ಬಾರಿಯ T20 ವಿಶ್ವಕಪ್ ಅನ್ನು ಗೆದ್ದು ನಮ್ಮ ತವರಲ್ಲಿ ನಾವೇ ಉಳಿಸಿಕೊಳ್ಳುತ್ತೇವೆ ಎಂದು ಸಿರಾಜ್ ಆದ್ರೆ ಸ್ಪಷ್ಟನೆ ಆದ್ರೆ ಕೊಟ್ಟಿದ್ದಾರೆ. ಇನ್ನೊಂದೇನಪ್ಪಾ ಅಂತಂದ್ರೆ, ಮೊಹಮ್ಮದ್ ಸಿರಾಜ್ ಅವರು ತಾವು ಮತ್ತೆ ತಂಡಕ್ಕೆ ಬಂದಿದ್ದು ತುಂಬಾನೇ ಖುಷಿ ಆಗ್ತಾ ಇದೆ ಮತ್ತು ನನ್ನೆಲ್ಲ ಭಾರತೀಯ ಅಭಿಮಾನಿಗಳಿಗೆ ಮತ್ತೊಮ್ಮೆ ನಾನು T20 ವಿಶ್ವಕಪ್ ನಲ್ಲಿ ಆಡ್ತಾ ಇರೋದು ಎಲ್ಲರಿಗೂ ಕೂಡ ಖುಷಿ ಆಗ್ತಾ ಇದೆ ಅಂತ ಗೊತ್ತಿದೆ. ಆ ಕಾರಣದಿಂದಾಗಿ ನನ್ನ ಅಭಿಮಾನಿಗಳು ಖುಷಿ ಇದ್ದಾರೆ, ನಾನು ಖುಷಿ ಆಗಿರುತ್ತೇನೆ ಅಂತಂದು ಮೊಹಮ್ಮದ್ ಸಿರಾಜ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ.